ಅಮ್ಮ ಮಹಾಲಕ್ಷ್ಮಿ, ನನ್ನೊಬ್ಬನ್ನೇ ಕಾಪಾಡಮ್ಮ. ಹೊಳೆ ಅಂದ್ರೆ ಮನುಷ್ಯನಾದವನಿಗೆ ದುಡ್ಡಿನ ಮೇಲೆ ವ್ಯಾಮೋಹ ಇರೋದು ಸಹಜ. ಆದ್ರೆ ಈ ತರ ಸಿಕ್ಕಂತ ದುಡ್ಡಿನ ಮೇಲೆ ವ್ಯಾಮೋಹ ಇರಬಾರ್ದು ಕಣ್ರಿ. ಪಾಪ ಅದು ಯಾರು ಎಷ್ಟು ಕಷ್ಟಪಟ್ಟು ದುಡ್ಡು ಏನೋ ಆ ಪರ್ಸ್ನಲ್ಲಿ ಅಡ್ರೆಸ್ ಇರುತ್ತೆ. ಆ ದುಡ್ಡು ತಗೊಂಡೋಗಿ ಅವ್ರಿಗೆ ತಲುಪಿಸ್ಬಿಟ್ಟು ಬನ್ನಿ. ನೀವೇನು ಮಾತಾಡಿದ್ರು ಆ ದುಡ್ಡು ಮಾತ್ರ ನಾನು ವಾಪಸ್ ತಲುಪಿಸಲ್ಲ. ಅದು ಯಾಕೋ ರಸ್ತೆಲಿ ಏನ್ ಸಿಕ್ಕಿದ್ರು ಅದು ನಮ್ದೇ ಅಂತ ನಮ್ ಜಾಜಿ ಅದ್ ಕೇಳಿದ್ರೆ. ಅಣ್ಣಯ್ಯ, ಜಾಜಿ ಅದಕ್ಕೆ ನಮ್ ಯಜಮಾನ್ರಿಗೆ ಹೀಗೆಲ್ಲ ಹೇಳ್ಕೊಡ್ತಾ ಇದ್ದಾರಲ್ಲ, ಇದು ಸರಿನಾ? ಪಾಪ ಅವ್ರು ಎಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಗೊತ್ತಾ? ಕಂಡವ್ರೇನಮ್ಮ ಮಣ್ಣು ತಿನ್ನು ಅಂತ ಹೇಳ್ತಾರೆ, ಅಂದ ಮಾತ್ರಕ್ಕೆ ನಿಮ್ಮ ಯಜಮಾನಪ್ಪ ಮಣ್ಣು ತಿಂದು ಬಿಡ್ತಾನ? ಅದಕ್ಕೂ ಅವ್ರು ಕನ್ಫ್ಯೂಸ್ ಆಗ್ತಾರೆ. ನಮ್ಮ ದೇವರು ಕೊಡ್ತಂಗೆ ನಮ್ಮ ಎಂಡ್ರು ಒಂದ್ ದಾರಿಗೆ ಬರ್ಬೇಕು, ನಿಮ್ಮ ಯಜಮಾನಪ್ಪನು ಒಂದ್ ದಾರಿಗೆ ಬರ್ಬೇಕು. ಅದಕ್ಕೆ ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ, ನೀನು ನನಗೆ ಹೂ ಅನ್ಬೇಕು. ಎಷ್ಟು ಚಂದ ಹೂ ಅಂದವ. ಈ ಗೋಲಿ ತಗೊಳ್ಳೋದಕ್ಕೆ ಅಂತ ಅವನು ಒಂದೇ ಬರ್ತಾನೆ. ಹಾಗೆ ಬ್ಯಾಗ್ನು ತಗೊಂಡು ಹೋಗ್ತಾನೆ. ಆಗ ಅವನಿಗೆ ಕಾದಿದೆ. ಗೋಲಿ ಗೋಲಿ ನಮ್ ಬ್ಯಾಗು. ಆ ಬ್ಯಾಗ್ ನಾನು ಫಸ್ಟ್ ನೋಡಿ ಕೊಡ ಇಲ್ಲಿ. ರಸ್ತೆಲಿ ಮೊದ್ಲು ಬ್ಯಾಗ್ ನಂಗೆ ಸಿಕ್ಕೈತೆ, ಇದು ನಂದ. ರಸ್ತೆಲಿ ಏನ್ ಸಿಕ್ಕಿದ್ರು ನಂದೆ ಅಂತ ನಮ್ ಜಾಜಿ ಅಂತ ಕೇಳಿದಾರೆ. ಕೊಡ ಇಲ್ಲಿ. ಇದು ನಂದು. ಕೊಡ ಇಲ್ಲಿ. ನಂದು ಇದು. ಕೊಡ ಇಲ್ಲಿ. ಆಯ್ತು, ಈ ಬ್ಯಾಗ್ ನಿಮ್ದೆ. ಈ ಬ್ಯಾಗ್ ನಾನು ನಿಮ್ಗೆ ಕೊಡೋದಕ್ಕೆ ನೀವು ನನ್ಗೆ ಎಷ್ಟು ಕೊಡ್ತೀರಾ? ಸರಿ, ಈ ಬ್ಯಾಗು ನಂದು ಅಲ್ವಾ ಅಂತ ಒಂದ್ಸತಿ ನೋಡ್ಕೊಡ್ತೀನಿ ಕೊಡು. ಲಕ್ಷಾಂತರ ರೂಪಾಯಿ ಇದೆ. ಇವ್ನ ಎಷ್ಟು ಕೇಳಿದ್ರೆ ಅಷ್ಟು ಕೊಡ್ಬೇಕು, ಇಲ್ಲ ಅಂತಂದ್ರೆ ಬ್ಯಾಗ್ ಎತ್ಕೊಂಡ್ಬಿಡ್ತಾನೆ. ಬ್ಯಾಗಲ್ಲಿ ಏನೈತೆ? ಏನಿಲ್ಲ, ಒಂದ್ ಜೊತೆ ಹಳೆ ಬಟ್ಟೆ, ಜೊತೆಗೆ ಒಂದ್ ಸೋಪು, ಒಂದ್ ಬಾಚನ್ಗೆ, ಒಂದ್ ಪುಸ್ತಕ. ನಿಂಗೆಂಗೋ ಅಷ್ಟು ಕರೆಕ್ಟ್ ಗೊತ್ತು? ಯಾವನೋ ಬುಚ್ಚ ಡೈಲಿ ಬ್ಯಾಗ್ ತಂದು ಇಲ್ಲೇ ಬಿಸಾಕ್ಬಿಟ್ಟು ಹೋಯ್ತಾನೆ. ಇದ್ರಲ್ಲಿರೋದನ್ನೆಲ್ಲ ಮಾರ್ಕೊಂಡೆ 200 ರೂಪಾಯಿ ಸಿಗೋದಿಲ್ಲ. ಹಾಗಾದ್ರೆ ಆ 200 ರೂಪಾಯಿ ನಾನೇ ಕೊಟ್ರೆ ನೀನ್ ಸುಮ್ ಕೊಟ್ಟೋಗ್ತೀಯಾ? ಮೊದ್ಲು ಕೊಡು. ನೀನ್ ದಿನ ಈ ರೀತಿ 200 ರೂಪಾಯಿ ಕೊಡ್ತಾ ಹೋದ್ರೆ ನಾನು ಬಿಟ್ಟೆ ಬೇಡದನ್ನ ಬಿಟ್ಬಿಡ್ತೀನಿ. ಚಂಪಾ ಚಮಲಿ, ಈ ನಮ್ಮ ಬೆಂಗಳೂರು ಒಳಗಡೆ ಯಾವನ ಒಬ್ಬ ಟೆರರಿಸ್ಟ್ ನುಗ್ಬಿಡ್ತಾನೆ ಅಂತೆ. ಅವನು ನಮ್ಮ ಹೃದಯ ಭಾಗವಾದ ವಿಧಾನಸೌಧಕ್ಕೆ ಬಾಂಬ್ ಇಕ್ಬೇಕು ಅಂತ ಕಾಯ್ತಾ ಇದ್ದ. ಬಿಡ್ತಾರ ನಮ್ಮ ಕರ್ನಾಟಕದ ಪೊಲೀಸರು ಅವನನ್ನ ಬಿಡ್ತಾರ? ಹಿಂಬಲ್ ಹತ್ಕೊಂಡು ಹೋಗಿದ್ದಾರೆ. ಅವನ ಹತ್ರ ಒಂದು ದೊಡ್ಡ ಬ್ಯಾಗ್ ಇತ್ತಂತೆ. ಆ ಬ್ಯಾಗ್ ಒಳಗಡೆ ಒಂದು ಬಾಂಬ್ ಇತ್ತು, ಹಲವಾರು ನೋಟಿನ ಕಂತೆಗಳಿದ್ವಂತೆ. ಈ ಪೊಲೀಸರು ಅಟ್ಟಿಸ್ಕೊಂಡು ಹೋಗೋವಾಗ ಆ ಟೆರರಿಸ್ಟ್ ಪುಣ್ಯಾತ್ಮ ಆ ಬ್ಯಾಗ್ ಎಲ್ಲೋ ಬೀಳ್ಸ್ಕೊಂಡ್ಬಿಟ್ಟಿದ್ದಾನಂತೆ. ಆ ಬ್ಯಾಗ್ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೇ ತರ ಇತ್ತಂತೆ. ಈಗ ಆ ಬ್ಯಾಗ್ ಯಾರ ಹತ್ರ ಇರುತ್ತೋ ಅವರೇ ಟೆರರಿಸ್ಟ್ ಅಂತ ಪೊಲೀಸ್ನವ್ರು ಹಿಡಿಕೊಂಡು ಹೋಗ್ತಾರಂತೆ. ಬೆಂಕಿ ಕಲೆ, ನಿನ್ ನಮಸ್ಕಾರಕ್ಕೆ. ನಾನು ಕೇಳೋ ಪ್ರಶ್ನೆಗಳಿಗೆ ನೆಟ್ ಉತ್ತರ ಕೊಡು. ಆ ಟೆರರಿಸ್ಟ್ ಇರೋದು ಇದೇ ಮನೇಲೇನೋ? ಇದೇ ಮನೇಲಿ ಸರ್. ನಂಗೆ 200 ರೂಪಾಯಿ ಭಿಕ್ಷೆ ಕೊಟ್ಟೆ ಸರ್. ಪುನಃ ಅದೇ ನೋಟ್ ಬೇಕು ಅಂದ್ಬಿಟ್ಟು ಬಂದು ತಗೊಂಡೋದೆ ಸರ್. ಕೈಯಲ್ಲಿ ಒಂದು ಬ್ಯಾಗು ಇತ್ತು ಸರ್. ಯಾರನ್ನಾದ್ರೂ ತೋರಿಸಿದ್ರೆ ಇವನೇ ಆ ವ್ಯಕ್ತಿ ಅಂತ ನೀನ್ ಕಂಡಿಡಿತೀಯೇನೋ? ಕಂಡಿಡಿಯೋದಂತ ಗೈಡ್ ಬಂದಾಗ ಅಲ್ಲೇ ನಿಂತವಳು ನೋಡಿ. ನಮಸ್ಕಾರ ರೀ ಸಾಹೇಬ್ರೆ. ಬೆಂಕಿ ನಿನ್ನ ನಮಸ್ಕಾರಕ್ಕೆ. ಎಲ್ರಿ ನಿಮ್ ಸಾಕ್ಷಿ? ಬರೀ ಮಾತ್ರ ಕೇಳಿಸ್ತದೆ, ಕಾಣಿಸ್ತಾನೆ ಇಲ್ಲ. ನೀನ್ ಈ ಕಡೆ ಬಾರೋ ದಡಿಯ, ಅಲ್ಲಿದ್ದಾಳೆ ನಮ್ ಗುಡಿಯ. ಸಾಹೇಬ್ರೆ, ಯಾಕೆ ಬರಕ್ ಹೇಳಿದ್ರಿ? ನೋಡೋ, ಈ ಇನ್ಸ್ಪೆಕ್ಟರ್ ಜಾಂಗಿರು ಎಂತ ಸ್ಟ್ರಿಕ್ಟ್ ಆಫೀಸರ್ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಯಾರಿಗೂ ಹೆದರ್ಕೋಬೇಡ. ನನ್ನ ಪ್ರಾಣನಾದ್ರೂ ಕೊಟ್ಬಿಟ್ಟು ನಿನ್ನ ಪ್ರಾಣ ಕಾಪಾಡ್ತೀನಿ. ಈ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ದೊಡ್ಡ ಟೆರರಿಸ್ಟ್. ಅವನು ರಸ್ತೆ ಮಧ್ಯಕ್ಕೆ ಬಂದು ಒಂದು ಬ್ಯಾಗ್ ಇಟ್ಬಿಟ್ಟು ಹೋದ. ಅದನ್ನ ನೀನು ಕಣ್ಣಾರೆ ನೋಡಿದ್ಯಾ ಅಲ್ವಾ? ಹೌದ್ರಿ ಸರ್. ಅಲ್ಲಿ ನಿಂತ ನೋಡ್ರಿ ಸಣ್ಣಕ್ಲ ಭಾಡೆ ಅವನೇ. ಸರ್, ತಪ್ಪಾಗೋಯ್ತೀನಿ ಮೇಲೆ ಮತ್ತೆ ಆಯ್ತು ತಗ್ಲು ಹಿಂಗೆಲ್ಲ ಮಾಡಲ್ಲ ಸರ್. ಮತ್ತೆ ಯಾಕೋ ಈ ಬ್ಯಾಗ್ ಮನೆಗೆ ಎತ್ಕೊಂಡು ಬಂದೆ? ಸರ್, ನಮ್ಮ ಅತ್ತಿಗೆ ಹೇಳಿದ್ರು ರೋಡಲ್ಲಿ ಸಿಕ್ಕಿದ್ದೆಲ್ಲ ನಮ್ದೆ ಅಂತ, ಅದಕ್ಕೆ ತಗೊಂಡ್ಬಿಟ್ಟೆ ಸರ್. ನಾಳೆ ರಸ್ತೆಯಲ್ಲಿ ಯಾವ್ದು ದಿಕ್ಕು ದಿಸೆ ಇಲ್ದಿರ ಹೆಣ ಬಿದ್ದಿರುತ್ತೆ, ಅದು ತಗೊಂಡ್ಬಂದು ನಿಮ್ಮ ಮನೆ ಫ್ರಿಜ್ ಅಲ್ಲಿ ಇಟ್ಕೋತೀಯನೋ? ಇಲ್ಲ ಸರ್, ನಿಜವಾಗ್ಲೂ ಇಲ್ಲ. ಜಾತಿಗೆ ನಿಮ್ ಮಾತ್ಗಳು ನಾನು ಎಕ್ಬಿಟ್ಟೋದೆ. ಅವ್ರು ಹೇಳೋರು 1000 ಹೇಳ್ತಾರೆ ಕಣೋ. ಹಾಗಂತ ನೀನ್ ನಂಬ್ಕೊಂಡು ಕೂತಿದ್ಯಲ್ಲ. ನೋಡೋ, ನಿನಗೆ ನೇಣು ಶಿಕ್ಷೆ ಬೇಡ ಅಂದ್ರೆ 14 ವರ್ಷ ಜೈಲಾಗುತ್ತೆ. ನಿನ್ನ ಬದಲಾಗಿ ಅವ್ರೇನಾದ್ರೂ ಶಿಕ್ಷೆ ಅನುಭವಿಸ್ತಾರೇನೋ? ನೋ 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 ಇನ್ಸ್ಪೆಕ್ಟರ್, ಇವನ್ ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ಬೇಕು? ಈಗಲಾದ್ರೂ ನಿಂಗೆ ಗೊತ್ತಾಯ್ತಾನೋ ಯಾರ ಮಾತನ್ನ ಕೇಳಬೇಕು, ಯಾರ ಮಾತನ್ನ ಕೇಳಬಾರ್ದು ಅಂತ. ಇನ್ನೊಂದ್ಸಲ ಇವ್ರ ಮಾತುಗಳನ್ನ ಕೇಳಿ ಇಂಥ ನಾಟಕಗಳನ್ನ ಏನಾದ್ರು ಆಡಿದ್ರೆ ನಿನ್ನ ತಗೊಂಡೋಗಿ ಬಳ್ಳಾರಿ ಜೈಲೊಳಗೆ ತುಂಬ್ತೀನಿ. ಇವ್ರನ್ನ ನನ್ನಿಂದ ಹಾಕೊಂಡು ಹೋಗ್ತೀನಿ. ಮೋನ್ಗೆ ಅಂದ್ರೆ ನೀವು ನಿಮ್ಮಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ. ನಾನು ಅಣ್ಣಯ್ಯ ಆಡಿದ ನಾಟಕ ಇದು.